ನಮಸ್ಕಾರ ಸ್ನೇಹಿತರೆ, ನಿಮಗೆ ಒಂದು ಮೂಲಿಕೆ ತೋರಿಸ್ಕೊಡ್ತೀನಿ. ನಿಮಗೆ ಈ ಮಂಡಿ ನೋವು, ಸೊಂಟ ನೋವು, ಕೈ ನೋವು, ಮೊಣಕೈ ನೋವು ಯಾವುದೇ ಇರಲಿ ಗುಣ ಆಗುತ್ತೆ. ನಿಮಗೆ ವಾಯುದೋಷದಿಂದ ಬಂದಿರೋಂಥ ಈ ನೋವಿಗೆ ವಾಯುನಾರಾಯಣ ಸೊಪ್ಪು ಅಂತ ಇದೆ ನೋಡಿ. ಇದು ವಾಯುನಾರಾಯಣ ಸೊಪ್ಪು. ಕೆಲವು ಕಡೆ ಚೆನ್ನಕೇಶನ ಸೊಪ್ಪು ಅಂತಾರೆ, ಕೆಲವು ಕಡೆ ವಾಯುನಾರಾಯಣ ಸೊಪ್ಪು ಅಂತಾರೆ. ಈ ಸೊಪ್ಪು ಒಂದು 100 ಗ್ರಾಮ್ ತೊಗೊಬೇಕು. ಒಂದು 100 ಗ್ರಾಮ್ ಪೌಡ್ರು ನೆರಳಲ್ಲಿ, ಈ ಪೌಡ್ರನ್ನೆಲ್ಲ ಕಿತ್ತು ನೆರಳಲ್ಲಿ ಒಣಗಿಸಿ ಪೌಡ್ರು ಮಾಡ್ಕೊಬೇಕು. ಇದೊಂದು ವಾಯುನಾರಾಯಣ ಸೊಪ್ಪು. ಇದು ಈ ಬುಡ್ಡೆ ಸೊಪ್ಪು. ಇದು ನಾವು ಬುಡ್ಡೆ ಸೊಪ್ಪು ಅಂತ ಹೇಳ್ತೀವಿ ನೋಡಿ. ಹಳ್ಳಿ ಕಡೆ ಬೇಜಾನ ಇರುತ್ತೆ ಈ ಥರ ಬುಡ್ಡೆ. ಇಸ್ಕಿರೆ ಡಬ್ ಅಂತದೆ, ಇಸ್ಕಿರೆ ಡಬ್ ಅನ್ನುತ್ತೆ. ಆದರೆ ಇದು ಬುಡ್ಡೆ ಸೊಪ್ಪು ಅಂತ ನೋಡ್ಕೊಳ್ಳಿ. ಇದು ಬುಡ್ಡೆ ಸೊಪ್ಪು. ಈ ಸೊಪ್ಪು 100 ಗ್ರಾಮು. ಇದನ್ನು ನೆರಳಲ್ಲಿ ಒಣಗಿಸಿ ಪೌಡ್ರು ಮಾಡ್ಕೊಬೇಕು. ಆಮೇಲೆ ಇದು ಹಳ್ಳಿ ಕಡೆ ಕೆಲವು ಕಡೆ ಕೊಮ್ಮೆ ಸೊಪ್ಪು ಅಂತ ಹೇಳ್ತಾರೆ ನೋಡಿ. ಇದು ಕೊಮ್ಮೆ ಸೊಪ್ಪು. ಇದು ಪುನರ್ನವ ಅಂತ ನಮ್ಮ ಗ್ರಂಥದಲ್ಲಿ ಏನಿದೆ ಅಂದರೆ, ಇದು ಪುನರ್ನವ. ಇದು ಸಾಂಬಾರಿಗೂ ಹಾಕ್ತಾರೆ ಹಳ್ಳಿ ಕಡೆ. ಒಳ್ಳೆ ರಕ್ತ ಇಲ್ದವ್ರಿಗೆ ಇದನ್ನು ಕೊಟ್ಟರೆ ಸೊಪ್ಪು ಸಾರು ಮಾಡ್ತಿದ್ರೆ ಚೆನ್ನಾಗಿ ರಕ್ತ ಬರುತ್ತೆ ಇದರೊಳಗಡೆ. ಆದರೆ ಇದನ್ನು ಒಂದು 100 ಗ್ರಾಮು. ಇದನ್ನು ಎಲೆ ಎಲ್ಲ ಕಿತ್ತು, ಎಲ್ಲ ಕಾಂಡ ಎಲ್ಲ ಕಿತ್ತು ಒಣಗಿಸಿ ನೆರಳಲ್ಲಿ ಒಣಗಿಸ್ಕೊಬೇಕು, ಪೌಡ್ರು ಮಾಡ್ಕೊಬೇಕು. ಈ ಪೌಡ್ರು ಮಾಡ್ಕೊಂಡು ಈ 100 ಗ್ರಾಮು ಪೌಡ್ರು ಮಾಡ್ಕೊಂಡು ದಿನನಿತ್ಯ ಯಾವಾಗೂ ಬೆಳಗ್ಗೆ ಸಾಯಂಕಾಲ ಕಷಾಯ ಮಾಡ್ಕೊಂಡು ಕುಡಿದ್ರೆ 2 ಲೋಟ ನೀರಿಗೆ 1 ಗ್ಲಾಸ್ ಆಗೋವರೆಗೂ ಕುದಿಸ್ಬಿಟ್ಟು ಒಂದೊಂದು ಗ್ಲಾಸ್ ಡೈಲಿ ಒಂದು 40 ದಿವಸ ಕುಡಿದ್ರೆ ಈ ವಾಯು ಸಂಬಂಧಪಟ್ಟ ಮಂಡಿ ನೋವು, ಸೊಂಟ ನೋವು ಗುಣ ಆಗುತ್ತೆ ಸ್ನೇಹಿತರೆ. ನೀವು ಇದನ್ನು ಉಪಯೋಗಿಸಿ. ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗ್ತೀರಾ, ಇಂಜೆಕ್ಷನ್ ಕೊಡ್ತಾರೆ, ಮಾತ್ರೆ ಬರ್ಕೊಡ್ತಾರೆ, ದುಡ್ಡು ಖರ್ಚು ಮಾಡ್ತೀರಾ, ಏನು ಸುಖ ಆಗಲ್ಲ. ಈ ಸೊಪ್ಪು ಮನೆ ಮುಂದೆ ಇದ್ರೂ ನೀವು ಉಪಯೋಗಿಸಿದಿಲ್ಲ, ಮನೆ ಮುಂದೆ ಬೇಜಾನಿರುತ್ತೆ. ಇದು ಬಿಳೆದು, ಇದು ಹೂವು ಬಿಡುತ್ತೆ, ಬೆಳ್ಳಗೆ ಹೂವು ಬಿಡುತ್ತೆ, ಬಿಳೆದು ಪುನರ್ನವ ಅಂತ ಹೇಳ್ಬಿಟ್ಟು ನೀವು ಚೆನ್ನಾಗಿ ಉಪಯೋಗಿಸಿ ಸ್ನೇಹಿತರೆ. ಇದು ವಾಯು ಸಂಬಂಧಪಟ್ಟ ಯಾವುದೇ ಆಗಲಿ ಗುಣ ಆಗುತ್ತೆ. ಈ 3 ಉಪಯೋಗಿಸ್ಕೊಂಡು, ಈ ನೋಡಿ, ಈ 3 ಸೊಪ್ಪು ಉಪಯೋಗಿಸಿ ಪೌಡ್ರ್ ಮಾಡ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದರೆ ವಾಯುದೋಷ ಸಂಬಂಧಪಟ್ಟ ಕಾಯಿಲೆ ಎಲ್ಲ ಗುಣ ಆಗುತ್ತೆ ಸ್ನೇಹಿತರೆ. ನೀವು ಉಪಯೋಗಿಸಿ. ನಮಸ್ಕಾರ.